ಬೆಂಗಳೂರಿನ ಬೆನ್ನಿಮಿಲ್ ಗ್ರೌಂಡ್ನಲ್ಲಿ ಚಿಟ್ಟೆಗಳ ಪಾರ್ಕ್ ಎಲ್ಲರ ಮನಸೆಳೀತಾ ಇದೆ. ಚಿಟ್ಟೆ ಸೇರಿದಂತೆ ಕೀಟಗಳ ಸಂರಕ್ಷಣೆಯ ಜಾಗೃತಿ ಅಭಿಯಾನವಾಗಿ ಈ ಚಿಟ್ಟೆ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಕೃತಕ, ದೈತ್ಯ, ರೋಬೋಟಿಕ್ ಚಿಟ್ಟೆಗಳು ಮತ್ತು ಕೀಟಗಳು ಜೀವಂತವಾಗಿ ಎನ್ನುವಂತೆ ಭಾಸವಾಗುತ್ತೆ ಇಲ್ಲಿ. ಇನ್ನು ಕೃತಕವಾಗಿ ನಯಾಗರಾ ಫಾಲ್ಸ್ ನಿರ್ಮಾಣ ಮಾಡಲಾಗಿದೆ. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಜೊತೆ ಅಳಿವಿನ ಅಂಚಿನಲ್ಲಿರೋ ಚಿಟ್ಟೆಗಳ ಬಗ್ಗೆ ಅರಿವು ಮೂಡಿಸಬಹುದು. ಜೂನ್ರವರೆಗೆ ಈ ಒಂದು ಚಿಟ್ಟೆ ಪಾರ್ಕ್ ಇರಲಿದೆ. ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿಗೆ ಸತತ 2ನೇ ಗೆಲುವಾಗಿದೆ. ನಿನ್ನೆ ಚೆನ್ನೈನಲ್ಲಿ ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ 50 ರನ್ಗಳ ಭರ್ಜರಿ ಜಯ ದಾಖಲು ಮಾಡಿತು. ಟಾಸ್ ಗೆದ್ದ ಸಿಎಸ್ಕೆ ಬೌಲಿಂಗ್ ಆಯ್ದುಕೊಂಡಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 7 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. 20 ಓವರ್ನಲ್ಲಿ ಸಿಎಸ್ಕೆ 8 ವಿಕೆಟ್ ನಷ್ಟಕ್ಕೆ 146 ರನ್ ಗಳಿಸಲಷ್ಟೇ ಶಕ್ತವಾಯಿತು. 50 ರನ್ಗಳಿಂದ ಸೋಲ್ ಕಂಡಿತು. ಆರ್ಸಿಬಿ ಪರ ರಜತ್ ಪಟಿದಾರ್ ಆಫ್ ಸೆಂಚುರಿಯನ್ನು ಸಿಡಿಸಿ ಮಿಂಚಿದ್ರು. ವಿರಾಟ್ ಕೊಹ್ಲಿ 31 ರನ್ ಗಳಿಸಿದ್ರು. ಶ್ರೀಲೀಲಾ ಕಾರ್ತಿಕ್-ಆರ್ಯನ್ ಪ್ರೀತಿಸುತ್ತಿದ್ದಾರೆ ಅನ್ನೋ ಸುದ್ದಿ ಕೆಲವು ತಿಂಗಳಿಂದ ಬಿಟೌನ್ ಅಂಗಳದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಶ್ರೀಲೀಲಾ ಹೊಸ ಫೋಟೋವನ್ನು ಹಂಚಿಕೊಂಡಿದ್ದು, ಕಾರ್ತಿಕ್-ಆರ್ಯನ್ ಜೊತೆಗಿನ ಫೋಟೋಗೆ ನೀನೇ ನನ್ನ ಜೀವ ಅಂತ ಬರೆದಿದ್ದು, ಈ ಬಗ್ಗೆ ಗುಸುಗುಸು ಜಾಸ್ತಿ ಕೇಳಿ ಬರ್ತಾ ಇದೆ. ಬೀದರ್ನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಜಲಮೂಲಗಳು ಬತ್ತು ಹೋಗ್ತಾ ಇವೆ. ಜನ ಜಾನುವಾರುಗಳು, ಪಕ್ಷಿಗಳು ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪ್ರಾಣಿ ಪಕ್ಷಿಗಳ ನೀರಿನ ದಾಹ ನೀಗಿಸಲು ಸ್ವಾಭಿಮಾನಿ ಗೆಳೆಯರ ಬಳಗ ಮಹತ್ ಕಾರ್ಯಕ್ಕೆ ಮುಂದಾಗಿದೆ. ಬೀದರ್ನ ಚಿಟ್ಟ, ಶಹಾಪುರ, ನಿರ್ಣಾ ಸೇರಿ ಜಿಲ್ಲೆಯ ಹಲವು ಕಡೆ ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ನೀರಿನ ತೊಟ್ಟಿ ನಿರ್ಮಿಸಿ ಕಾಡು ಪ್ರಾಣಿ ಪಕ್ಷಿಗಳ ನೀರಿನ ದಾಹವನ್ನು ತಣಿಸುತ್ತಿದ್ದಾರೆ. ಪ್ರಯಾಣಿಕರೊಬ್ಬರು ಬಿಟ್ಟು ಹೋಗಿದ ಬ್ಯಾಗನ್ನು ಮರಳಿಸುವ ಮೂಲಕ ಆಟೋ ಚಾಲಕ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾನೆ. ಚೆನ್ನಮ್ಮ ಸರ್ಕಲ್ನಿಂದ ಹಳೆ ಹುಬ್ಬಳ್ಳಿಗೆ ಆಟೋದಲ್ಲಿ ತೆರಳಿದ್ದ ಮಹಿಳೆ ಬ್ಯಾಗನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ರು. ಆಟೋದಲ್ಲಿ ಬ್ಯಾಗ್ ಇದ್ದುದನ್ನು ನೋಡಿದಂತಹ ಆಟೋ ಚಾಲಕ ವಿನಾಯಕ ಅದನ್ನು ಮಹಿಳೆಗೆ ಮರಳಿಸಿದ್ದಾರೆ. 2,500 ನಗದು, ಬ್ಯಾಂಕ್ ಪಾಸ್ಬುಕ್, ಎಟಿಎಂ ಕಾರ್ಡ್ ಮತ್ತಿತರ ದಾಖಲೆಗಳಿದ್ದ ಬ್ಯಾಗನ್ನು ಮರಳಿಸಲಾಗಿದೆ. ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಅವರು ಸಮ್ಮುಖದಲ್ಲಿ ಈ ಒಂದು ಬ್ಯಾಗನ್ನು ಹಿಂದಿರುಗಿಸಲಾಗಿದೆ. ಕೊಪ್ಪಳದ ಅಂಜನಾದ್ರಿಯ ಆಂಜನೇಯ ದೇಗುಲದ ಹುಂಡಿ ಹಣ ಎಣಿಕೆಯನ್ನು ಮಾಡಲಾಗಿದೆ. 21 ದಿನಗಳ ಅವಧಿಯಲ್ಲಿ 10 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಕಳೆದಂತಹ ಮಾರ್ಚ್ 7ರಂದು ನಡೆಸಿದಂತಹ ಹುಂಡಿ ಎಣಿಕೆಯಲ್ಲಿ 28.35 ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು. ನಿನ್ನೆ ನಡೆದ ಹುಂಡಿ ಎಣಿಕೆಯಲ್ಲಿ 4 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿವೆ. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕಲಬುರಗಿ ನಗರದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನಗರದ ಮುಸ್ಲಿಂ ಚೌಕ್ ಬಳಿ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯಿಂದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಕೇಂದ್ರ ಸರ್ಕಾರ ಮುಸ್ಲಿಂ ಸಮಾಜದ ಮೇಲೆ ಗದಪ್ರಹಾರ ನಡೆಸಲು ಮುಂದಾಗಿದೆ. ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಆಗ್ರಹ ಮಾಡಲಾಯಿತು. ತುಮಕೂರು ನಗರದ ಸೋಮೇಶ್ವರ ಮುಖ್ಯ ರಸ್ತೆಯ ಭೈರವೇಶ್ವರ ಬ್ಯಾಂಕ್ ಮುಂಭಾಗದ ಮ್ಯಾನ್ಹೋಲ್ ಮುಚ್ಚಳ ಬಲಿಗಾಗಿ ಕಾಯ್ತಾ ಇದೆ. ಇನ್ನು ಮ್ಯಾನ್ಹೋಲ್ನ ಮುಚ್ಚಳ ಕುಸಿಯುವ ಭೀತಿಯಲ್ಲಿದೆ. ವಾಹನ ಸವಾರರು ಹಾಗೂ ಸಾರ್ವಜನಿಕರು ಆತಂಕದಲ್ಲಿ ಓಡಾಡ್ತಿದ್ದಾರೆ. ಸಮಸ್ಯೆ ಬಗೆಹರಿಸಲು ಮಹಾನಗರ ಪಾಲಿಕೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ.